ಈ ಆದರ್ಶ ಸಂವಿಧಾನದ ಲಕ್ಷಣಗಳ ಬಗ್ಗೆ ನೋಡ್ತಕ್ಕಂಥ ನೋಡಿ, ಯಾವುದೇ ಒಂದು ಸಂವಿಧಾನ ಆದರ್ಶಮಯವಾಗಿರಬೇಕಾದರೆ ಮುಖ್ಯವಾಗಿ ಅದು ತನ್ನದೇ ಆದಂಥ ಕೆಲವು ಲಕ್ಷಣಗಳನ್ನು ಅತ್ಯವಶ್ಯಕವಾಗಿ ಹೊಂದಿರಬೇಕು. ಅವುಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಧ್ಯೇಯ ಮತ್ತು ಗುರಿಗಳು. ಪ್ರತಿಯೊಂದು ಸಂವಿಧಾನ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಸಂವಿಧಾನ ಬೇಕಾದರೆ ಮೊದಲು ಆಯಾ ದೇಶದ ರಾಷ್ಟ್ರದ ಒಂದು ಧ್ಯೇಯ ಮತ್ತು ಗುರಿಗಳ ಬಗ್ಗೆ ಸ್ಪಷ್ಟವನ್ನು ಪಡಿಸಿರಬೇಕು. ಉದಾಹರಣೆಗೆ ಭಾರತದ ಸಂವಿಧಾನವನ್ನು ತೆಗೆದುಕೊಂಡಾಗ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಜಾತ್ಯತೀತ, ಸಮಾಜವಾದ, ಪ್ರಜಾಸತ್ತಾತ್ಮಕ, ಸಾರ್ವಭೌಮ ಗಣರಾಜ್ಯವನ್ನಾಗಿ ಮಾಡುತ್ತೇವೆ. ಅಂದರೆ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾವ ಉದ್ದೇಶದಿಂದ ನಾವು ಈ ಸಂವಿಧಾನ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದನ್ನು ನಾವು ಸಂವಿಧಾನದಲ್ಲಿ ಕಾಣುತ್ತೇವೆ. ಆರ್ತೆಗೆ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖವಿರುವಂಥವುಗಳಿಗೆ ನಾವು ಆದರ್ಶ ಸಂವಿಧಾನ ಅಂತಕೊಂಡು ಕರೆಯುವಂಥದ್ದು. ಹಾಗಾದರೆ ಇನ್ನು ಎರಡನೇದು ನಿರ್ದಿಷ್ಟ ಅಕ್ಷಮತೆ. ನೋಡಿ, ಆ ಉತ್ತಮವಾಗಿರ್ತಕ್ಕಂಥ ಸಂವಿಧಾನ ಬೇಕಾದರೆ ಆ ಸಂವಿಧಾನ ಇರತಕ್ಕಂಥ ಯಾವುದೇ ವಿಧಿಗಳು ಗೊಂದಲಕ್ಕೆ ಆಸ್ಪದ ಇಲ್ಲ. ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಅಂತಕ್ಕಂಥ ಅತ್ಯವಶ್ಯಕವಾಗಿರಬೇಕು. ಉದಾಹರಣೆಗೆ ನಾವು ಅಮೆರಿಕದ ಸಂವಿಧಾನವನ್ನು ತೆಗೆದುಕೊಂಡಾಗ ಅಮೆರಿಕ ಸಂವಿಧಾನ ಸ್ಪಷ್ಟ ಮತ್ತು ನೇರವಾಗಿರ್ತಕ್ಕಂಥದ್ದು. ನೋಡಲ್ಲಿ ಕೇವಲ 8 ಪುಟ ಮತ್ತು 7 ವಿಧಿಗಳ ಮೂಲಕವಾಗಿ ಅದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅಂದರೆ ಒಂದು ವಿಷಯವನ್ನು ತೆಗೆದುಕೊಂಡಾಗ ಆ ವಿಷಯವನ್ನು ನೇರವಾಗಿ ಸ್ಪಷ್ಟನೆ ನೀಡ್ತಕ್ಕಂಥದ್ದು. ಸೊ ಆಗದೇ ಇದ್ದಾಗ ಸ್ಪಷ್ಟತೆ ಇರಬೇಕು. ಉದಾಹರಣೆ ನಮ್ಮ ಸಂವಿಧಾನ ತೆಗೆದುಕೊಂಡಾಗ ನಮ್ಮ ಸಂವಿಧಾನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಗೊಂದಲಗಳನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಈ ಮೊದಲಿರ್ತಕ್ಕಂಥ ಮೂಲಭೂತ ಹಕ್ಕನ್ನು, ಆಸ್ತಿ ಹಕ್ಕನ್ನು ರದ್ದುಪಡಿಸಿರ್ತಕ್ಕಂಥದ್ದು. ಆದರೆ ಅದೇ 19ನೇ ವಿಧಿಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಸ್ತಿಯನ್ನು ಮಾರಾಟ ಮಾಡಬಹುದು, ಅನುಭವಿಸಬಹುದು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ 31A ಇಲ್ಲ ಆಸ್ತಿಗಳನ್ನು ಲಿಮಿಟೇಷನ್ ಒಳಗೆ ಅಥವಾ ಒಂದು ಮಿತ ಒಳಗೆ ಅನುಭವಿಸಬಹುದು ಅಂತಿಕೊಂಡು ಎನ್ನುವಂಥ ವಿಚಾರಗಳನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ಅದಕ್ಕೆ ಈ ಗೊಂದಲಗಳಿಲ್ಲದೆ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿದ್ದಾಗ ಮಾತ್ರ ಅದು ಆದರ್ಶ ಅಥವಾ ಉತ್ತಮ ಸಂವಿಧಾನ ಅನ್ನಲಿಕ್ಕೆ ಸಾಧ್ಯ. ಇನ್ನು ಸಂಕ್ಷಿಪ್ತವಾಗಿರಬೇಕು, ಸರಿ, ವ್ಯಾಪಕವಾಗಿರಬೇಕು. ನೋಡ್ರಿ, ಬರೀ ಸ್ಪಷ್ಟವಾಗಿದ್ದರೆ ಸಂಬಂಧ ಪ್ರತಿಯೊಂದು ವಿಷಯಗಳನ್ನು ವಿವರವಾಗಿ ಹೇಳಬೇಕಾಗುತ್ತೆ. ಇಲ್ಲ ಅಂದರೆ ಕೆಲವೊಮ್ಮೆ ಗೊಂದಲಗಳು ಉಂಟಾಗ್ತವು. ಉದಾಹರಣೆ ಇತ್ತೀಚಿನ ಚುನಾವಣೆಗಳಲ್ಲಿ ಟ್ರಂಪ್ ಅವರು ಅಧಿಕಾರ ಹಸ್ತಾಂತರವನ್ನು ನಾನು ಮಾಡೋದಿಲ್ಲ, ನಾನು ಈ ರಿಸಲ್ಟನ್ನು ಒಪ್ಕೊಳ್ಳೋದಿಲ್ಲ ಅಂತ ಒಂದು ಮಾಡ್ತಾ ಇದ್ದಾರೆ. ಆದರೆ ಅದರ ಬದಲಾಗಿ ಯಾವುದೇ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಸ್ತಕ್ಷೇಪವನ್ನು ಮಾಡಬೇಕು, ಇದರ ಬಗ್ಗೆ ಅಧಿಕಾರ ಚಲಾವಣೆ ಯಾವ ರೀತಿ ಇರಬೇಕು, ಇವುಗಳ ಬಗ್ಗೆ ಸ್ಪಷ್ಟವಾಗಿ ವ್ಯಾಪಕವಾಗಿರ್ತಕ್ಕಂಥ ಇವುಗಳನ್ನು ನಾವು ಕಾಣಬೇಕು. ಇನ್ನು ವ್ಯಾಪಕ ಇರಬೇಕು ಅಂತ ತಿಳ್ಕೊಂಡು ಹೇಳಿ ಸುಮ್ಮ ಏನು ಬೇಕಾದ್ರೆ ಬರೆಯುವಂಥದ್ದಲ್ಲ, ನೇರವಾಗಿರಬೇಕು ಮತ್ತು ಸಂಕ್ಷಿಪ್ತವಾಗಿರಬೇಕು. ಅವಾಗ ಮಾತ್ರ ನಾವು ಆದರ್ಶ ಸಂವಿಧಾನ ಕಾಣಲಿಕ್ಕೆ ಸಾಧ್ಯ. ಇನ್ನು ತಿದ್ದುಪಡಿ ವಿಧಾನಗಳು ನೋಡ್ರಿ, ಅಜ್ಜ ಹಾಕಿದ ಹಲವು ಮರ ಅಂತ ಹೇಳಿ ಯಾವತ್ತೋ ಬರೆದಿರ್ತಕ್ಕಂಥ ಆ ಸಂವಿಧಾನವನ್ನು ಹಾಗೆ ಮುಂದುವರಿಸಿಕೊಂಡು ಬಂದಪ್ಪ ಅಂದರೆ ಜಗತ್ತಿನಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ, ರಾಜಕೀಯ ಈ ಎಲ್ಲ ಕ್ಷೇತ್ರಗಳ ಬದಲಾವಣೆಗಳ ಮಧ್ಯೆ ಆ ಬದಲಾವಣೆ ಅವಕಾಶ ಮಾಡಿಕೊಳ್ಳುವಂಥ ತಿದ್ದುಪಡಿ ವಿಧಾನವನ್ನು ನೀವು ಹೊಂದಿರಬೇಕು. ಇನ್ನು ಅವಶ್ಯಕ ವಿಷಯ ನೋಡಿ, ನಾವೇನಾಗಿದೆ ವ್ಯಾಪಕವಾಗಿರುವ ಅನಾವಶ್ಯಕ ವಿಷಯಗಳನ್ನು ಅಲ್ಲಿ ಸೇರ್ಪಡೆ ಮಾಡಬಾರ್ದು. ಎಷ್ಟು ಅವಶ್ಯಕತೆ ಬೇಕು ಆ ವಿಷಯ. ಉದಾಹರಣೆ ಸ್ವಿಟ್ಜರ್ಲೆಂಡ್ ಸೈನಿಕ ತೆಗೆದುಕೊಂಡಾಗ ಅಲ್ಲಿ ಬೇಟೆ ಆಡುವುದು ಹೇಗೆ, ಮೀನು ಹಿಡಿದು ಹೇಗೆ, ಈ ಎಲ್ಲ ವಿಚಾರಗಳ ಸಹಿತವಾಗಿ ಬರಬೇಕು. ಸೊ ಬಟ್ ಆ ರೀತಿ ಇರ್ತಪ್ಪ ಅಂದ್ರೆ ಅದು ನಿಜವಾಗಿ ಅನಾವಶ್ಯಕ ವಿಷಯ ಅಂತ ಬರುವಂಥ ವಿಷಯಗಳು ಅವಶ್ಯಕ ವಿಷಯಗಳು ಮಾತ್ರ ಇಲ್ಲಿ ಸೇರ್ಪಡೆ ಆಗಿದೆ. ಇನ್ನು 7ನೇದಾಗಿ ಸಂವಿಧಾನಾತ್ಮಕ ಕಾನೂನು, ಸಾಮಾನ್ಯ ಕಾನೂನಿಗೆ ವ್ಯತ್ಯಾಸ ಇದೆ. ನೋಡ್ರಿ, ಸಂವಿಧಾನಾತ್ಮಕ ಸಂವಿಧಾನದ ಉಲ್ಲೇಖವಾಗಿದ್ದು ಸಾಮಾನ್ಯ ಕಾನೂನು
ಶಾಸಕಾಂಗದಿಂದ ಅಥವಾ ಸಂಸತ್ ರಚನೆಯಾಗಿರಬೇಕು. ಆದರೆ ಈ ಸಾಮಾನ್ಯ ಕಾನೂನು ಸಂವಿಧಾನಾತ್ಮಕ ಕಾನೂನುವಾಗಿರಬೇಕು ಹೊರತಾಗಿ ಪೂರ್ತಿ ಸಂಪೂರ್ಣವಾಗಿ ವ್ಯತ್ಯಾಸ ಆಗಿರಬಹುದು. ಇನ್ನು ಮೂಲಭೂತ ಹಕ್ಕುಗಳು ನೋಡ್ರಿ, ಇಲ್ಲಿ ಯಾವ ರಾಷ್ಟ್ರದ ಸಂವಿಧಾನ ಆರಿಸಬೇಕಾದ್ರೆ ಆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಅದು ಒಳಗೊಂಡಿರಬೇಕು. ಉದಾಹರಣೆಗೆ ಅಮೆರಿಕ ಸಂವಿಧಾನ 1789 ಮಾರ್ಚ್ 4ಕ್ಕೆ ಅಸ್ತಿತ್ವಕ್ಕೆ ಬಂದು ಸಹಿತವಾಗಿ ಅಲ್ಲಿ ಮೂಲಭೂತ ಹಕ್ಕುಗಳು ಮೊದಲ ಪ್ರಾರಂಭದಲ್ಲಿ ಒಳಗೊಂಡಿದ್ದಾರೆ. ತದನಂತರ ಅಲ್ಲಿ ಸೇರಿಸಲಾಯಿತು. ಇನ್ನು ಪ್ರಜಾಪ್ರತಿನಿಧಿ ನೋಡಿ, ಸಂವಿಧಾನ ಅಂತಕ್ಕಂಥದ್ದು ನಿಜವಾಗಿ ಯಾವುದೋ ಒಬ್ಬ ರಾಜರಾಗಲಿ ಅಥವಾ ಆಡಳಿತಗಾರರಾಗಿ ಮಾಡಲಿ ಪ್ರಜಾಪ್ರತಿನಿಧಿಗಳಿಂದ ಆ ಸಂವಿಧಾನ ರಚನೆ ಮಾಡಬೇಕು. ಅಂಥ ಸಂವಿಧಾನವನ್ನು ನಾವು ಉತ್ತಮ ಸಂವಿಧಾನ ಅಂತಕೊಂಡು ಕರೀಬಹುದು. ಸೊ ಇದಿಷ್ಟು ಉತ್ತಮ ಸಂವಿಧಾನ ಒಳಗೊಂಡಿರಬೇಕಾದಂಥ ಅಂಶಗಳು